ಹಲ್ಲೆಲೂಯಾ. ಸಂತೋಷವಾಗಿ ಹೇಳ್ಬೋದಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಗರಾಜ್ ಅವ್ರ ಮನೆಗೆ ಬರುವಾಗ ಟೈಮ್ ಇಲ್ದಿರ ಬರಬೇಕು. ನೀವು ಸಂತೋಷವಾಗಿ ಆರಾಧನೆ ಮಾಡಬೇಕಂತ ಅವರ ಆಸೆ. ಒಂದೆರಡು ವಚನ ಓದಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಕೀರ್ತನೆ 34:8 ಮತ್ತು 22ನೇ ವಚನವನ್ನು ಒಬ್ರು ಯಾರಾದರೂ ಗಟ್ಟಿಯಾಗಿ 22ನೇ ವಚನ. ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಕರ್ತನನ್ನು ಆಶ್ರಯಿಸಿಕೊಂಡವರು ಧನ್ಯರು. ಕರ್ತನನ್ನು ಆಶ್ರಯಿಸಿಕೊಂಡ ಮನುಷ್ಯನು ಧನ್ಯನು ಅಂತ ದಾವೀದು ಬರೆದಿದ್ದಾನೆ. ದೇವರು ತನ್ನ ಜನ ಯಾವಾಗಲೂ ಸಂತೋಷವಾಗಿರಬೇಕನ್ನೋದೇ ದೇವರವ ಹೃದಯದ ಆಸೆ. ಫಿಲಿಪ್ಪಿ 4:4 ನಾವು ನೋಡ್ತೇವೆ, ಭಕ್ತನಾದ ಪೌಲ ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ನೀವು ಸಂತೋಷ ಪಡಿರಿ. ಕೀರ್ತನೆ 20ನೇ ಅಧ್ಯಾಯವನ್ನು ನಾವು ತೆಗೆದು ಓದುವಾಗ ಅಲ್ಲಿ ದಾವೀದು ಬರೀತಾನೆ, ಇಕ್ಕಟ್ಟಿನಲ್ಲಿ ನಿನ್ನ ದೇವರು ನಿನ್ನ ಮೊರೆಯನ್ನು ಕೇಳಲಿ. ಯಾಕೋಬನ ದೇವರು ನಿನಗೆ ಸದುತ್ತರವನ್ನು ದಯಪಾಲಿಸಿಕೊಡಲಿ ಅಂತ ಅವನು ಬರಿತಾನೆ. ಸತ್ಯವೇದದಲ್ಲಿ ಯಾಬೇಚ್ ಅಂತ ಒಬ್ಬ ಭಕ್ತನನ್ನು ನಾವು ನೋಡ್ತೇವೆ. ಯಾಬೇಚ್ ಹೆಸರಿನ ಅರ್ಥ ವೇದನೆ, ವ್ಯಥೆ ಅಂತ. ಅವ್ರ ತಾಯಿ ಯಾಕೆ ಅಂತ ಗೊತ್ತಿಲ್ಲ, ಆ ವೇದನೆ ವ್ಯಥೆ ಅಂತ ಹೆಸರನ್ನು ಯಾಬೇಚ್ ಅಂತ ಇಟ್ಟ ನಿಮಿತ್ತ ಅವನ್ನ ನೋಡುವಂಥ ಎಲ್ಲ ಜನಗಳು ವ್ಯಥೆ, ವೇದನೆ, ಸಂಕಟ ಅಂತ ಕರೆಯುವಾಗ ಅವನು ತುಂಬ ದುಃಖ ಆಗ್ತಾ ಇತ್ತು, ಅವನಿಗೆ ಸಂಕಟ ಆಗ್ತಾ ಇತ್ತು. ಅವನಿಗೆ ಎಲ್ಲರೂ ಅವನ್ನ ನೋಡಿ ಕರೆಯುವಂಥ ಹೆಸರು ಅವನಿಗೆ ಇಷ್ಟ ಆಗಲೇ ಇಲ್ಲ. ಅವನೊಂದು ದಿನ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನನ್ನ ತಾಯಿ ಯಾಕೆ ಈ ಹೆಸರು ಇಟ್ಟುಬಿಟ್ಲಪ್ಪ, ಈ ಹೆಸರಿನ ನಿಮಿತ್ತ ನನಗೆ ತುಂಬ ಕಷ್ಟ ಆಗುತ್ತಲ್ಲ. ಕಾರಣ ದೇವರ ವಾಕ್ಯ ಹೇಳ್ತದೆ, ಅವಳು ಎದುರುವಂಥ ಸಂದರ್ಭದಲ್ಲಿ ವೇದನೆ ಪಟ್ಟು, ಕಷ್ಟಪಟ್ಟು, ನೋವನ್ನು ಅನುಭವಿಸಿ, ಹಿಂಸೆಗೆ ಒಳಗಾಗಿ ಆ ಮಗುವನ್ನು ಅಡಿಯಲ್ಪಟ್ಟ ನಿಮಿತ್ತ, ಸಂತೋಷ ಇಲ್ಲದಂಥ ಒಂದು ನಿಮಿತ್ತ ಯಾಬೇಚ್ ವ್ಯಥೆ, ವೇದನೆ, ಕಷ್ಟ ಅಂತ ಅವಳು ಇಟ್ಟು ಬಿಡ್ತಾಳೆ. ಯಾಕೆ ನಾನು ಈ ರಾತ್ರಿ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೀರ್ತನೆ 20ನೇ ಅಧ್ಯಾಯದಲ್ಲಿ ಇಕ್ಕಟ್ಟಿನಲ್ಲಿ ಯೆಹೋವ ದೇವರು ನಿನ್ನನ್ನು ಕಾಪಾಡಲಿ, ಯಾಕೋಬನ ದೇವರು ನಿನ್ನನ್ನು ಉದ್ಧಾರ ಮಾಡಲಿ. ದೇವರ ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ದೇವರನ್ನು ಆಶ್ರಯಿಸಿಕೊಂಡ ಮನುಷ್ಯನು ಧನ್ಯನು. ಬ್ರದರ್ ನಾಗರಾಜ್ ಅವರು ಈ ಊರಿಗೆ ಬರುವಾಗ ಇಕ್ಕಟ್ಟು ಬಿಕ್ಕಟ್ಟು ಸಂಕಟದಿಂದ ಬಂದಂಥ ವ್ಯಕ್ತಿ. ಆದರೆ ಅವರ ಲೈಫನ್ನು ದೇವರು ಚೇಂಜ್ ಮಾಡ್ದ. ದೇವರ ವಾಕ್ಯ ಹೇಳ್ತದೆ, ಯಾಬೇಚ್ ಸತ್ಯದೇವರನ್ನ ಕಂಡುಕೊಂಡು ಪ್ರಾರ್ಥನೆ ಆರಂಭ ಮಾಡ್ತಾನೆ. ದೇವರೇ, ನಮ್ಮ ತಾಯಿ ಗೊತ್ತಿಲ್ಲದೋ ಗೊತ್ತೋ ನನ್ನನ್ನು ನೋವು, ಸಂಕಟ, ವೇದನೆ ಅಂತ ಇಟ್ಟುಬಿಟ್ಟಿದ್ದಾಳೆ. ನೋಡೋರೆಲ್ಲ ಕರೀತಾರಲ್ಲ, ಅದು ನನಗೆ ಬಹಳ ಕಷ್ಟ ಆಗಿದೆ ದೇವರೇ. ಆದ ಕಾರಣ ನೀನು ನನ್ನ ಬಂಧುಗಳ ಮುಂದೆ, ಸ್ನೇಹಿತರ ಮುಂದೆ, ಅಣ್ಣಂದಿರ ಮುಂದೆ ನನ್ನನ್ನು ಆಶೀರ್ವಾದ ಮಾಡಬೇಕಪ್ಪ. ಆಶೀರ್ವಾದ ಮಾಡದ ಹೊರತು ನಾನು ಬಿಡಲ್ಲ ಅಂತ ನಂಬಿಕೆಯಿಂದ ಪ್ರಾರ್ಥನೆ ಮಾಡಲ್ಪಟ್ಟ ನಿಮಿತ್ತ ದೇವರ ಹೃದಯ ಯಾರಾತನನ್ನು ಆತುಕೊಳ್ತಾರೋ ಅವರು ಸಂತೋಷವಾಗಿರಬೇಕೆಂಬುದೇ ದೇವರ ಚಿತ್ತ. ಅದಕ್ಕೆ ಸತ್ಯವೇದ ಹೇಳ್ತದೆ, ಯಾವಾಗಲೂ ಕರ್ತನಲ್ಲಿ ನೀವು ಸಂತೋಷ ಪಡಿರಿ.
ಪ್ರಿಯ ಸಹೋದರ ಸಹೋದರಿಯೇ, ಯಾಬೇಚನ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ. ಅವನು ಸತ್ತು ಹೋಗುವಂಥ ಸಂದರ್ಭ, ನೋವಿನ ಸಂದರ್ಭ, ಮಾನಸಿಕವಾಗಿ ಕುಗ್ಗಿ ಹೋದ ಸಂದರ್ಭ, ಬಿದ್ದು ಹೋಗುವಂಥ ಸಂದರ್ಭ, ಅವನು ಒಂದು ನಿಮಿಷ ಅವನ ಆಲೋಚನೆ, ಅವನ ಡಿಸೈಡ್, ಅವನ ರಾಂಗ್ ರೂಟಲ್ಲಿ ಹೋಗಿದ್ದಿದ್ರೆ ಅವನ ದೇವ್ರನ್ನ ಕಂಡುಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅವನೊಂದು ತೀರ್ಮಾನ ಮಾಡ್ತಾನೆ, ಈ ನೋವಿಂದ, ಈ ಬಾಧೆಯಿಂದ, ಈ ಇಕ್ಕಟ್ಟಿಂದ, ಈ ತೊಂದರೆಯಿಂದ ಬಿಡಿಸೋದಕ್ಕೆ ದೇವರೊಬ್ಬನೇ ಶಕ್ತನು ಅಂತ ಅವನ ದೇವರ ಬಳಿಗೆ ಬಂದು ಮೊರೆ ಇಡ್ತಾನೆ. ದೇವರೇ, ನನ್ನೆಲ್ಲ ಅಣ್ಣ ತಮ್ಮಂದಿರಿಗಿಂತ, ಬಂಧುಗಳಿಗಿಂತ, ಸ್ನೇಹಿತರಿಗಿಂತ ನನ್ನನ್ನು ನೀನು ಆಶೀರ್ವದಿಸು. ಒಂದು ಆಮೇಲೆ ಹೇಳ್ರಿ. ಯಾಕೋ ಅವನ ಮೊರೆಯನ್ನು ದೇವರು ಕೇಳಿದ್ದಾನೆ. ಅವನ ಮನೆ ಬಿಟ್ಟು ಹೋಗುವಾಗ ಅವನ ಕೈಯಲ್ಲಿ ಒಂದೇ ಒಂದು ಕೋಲ್. ದೇವರ ಆಶೀರ್ವಾದ ಹೊಂದಿ ಬರುವಾಗ 2 ಪಾಳೆಯಗಳಿಗೆ ಯಜಮಾನ. ದೇವರ ವಾಕ್ಯ ಹೇಳ್ತದೆ, ಯಾಕೋಬನ ದೇವರು ನಿನ್ನನ್ನು ಉದ್ಧಾರ ಮಾಡಲಿ. ಇವತ್ತು ಈ ಮನೆಯನ್ನ 2026ರಲ್ಲಿ 25ಕ್ಕಿಂತ 26ರಲ್ಲಿ ಇನ್ನೂ ಒಂದು ಹಂತಕ್ಕೆ ಕೊಂಡೋಗಬೇಕನ್ನೋದು ದೇವರಿಗೆ ಇಷ್ಟ. ಒಂದು ಆಮೇಲೆ ಹೇಳ್ರಿ. ದೇವ್ರು ಎಂಥ ಒಳ್ಳೆ ದೇವರಂದ್ರೆ, ತನ್ನ ಜನರಿಗೆ ಪರಿಚಯ ಮಾಡ್ಕೊಳ್ಳೋವಾಗ ಅವನು ಹೇಳ್ತಾನೆ, ನಾನು ಯಾರು ಗೊತ್ತಾ? ಅಬ್ರಾಮ್, ಈಸಾಕ್, ಯಾಕೋಬನ ದೇವರು. ಅವರನ್ನು ಆಶೀರ್ವಾದ ಮಾಡಲ್ಪಟ್ಟ ದೇವರು. ಅವರ ಬಗ್ಗೆ ನಿಮಗೆ ಗೊತ್ತಿದ್ರೆ ನೀವು ನನ್ನ ಬಿಟ್ಟು ಹೋಗೋದೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಕರ್ತನನ್ನು ಆಶ್ರಯಿಸಿಕೊಂಡ ಮನುಷ್ಯ ಅವನು ಧನ್ಯನು. ದೇವರನ್ನ ಹತ್ತುಕೊಂಡು ಈ ರಾತ್ರಿ ಸಮಯದಲ್ಲಿ ಒಂದು ನಿರೀಕ್ಷೆ, ಹೊಸ ವರ್ಷದಲ್ಲಿ ನಮ್ಮ ದೇವರು ನಮ್ಮನ್ನ, ಮನೆಯನ್ನ, ಮಕ್ಕಳನ್ನ, ಕೆಲಸವನ್ನ ಆಶೀರ್ವದಿಸಲಿ. ಆ ನಂಬಿಕೆಗೆ ಆಧಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಿಯ ಸಹೋದರಿಯೇ, ಕೀರ್ತನೆ 20:2ನೇ ವಚನವನ್ನು ಓದ್ರಿ, 2-3 ಓದ್ರಿ. ಅಲ್ಲಿ ಏನು ಹೇಳ್ತದೆ ವಚನ? ನನ್ನ ದೇವರೇ, ಹಗಲಿರುಳು ಮೊರೆ ಇಟ್ಟೇನೆ, ಪ್ರತ್ಯುತ್ತರವೇ ಇಲ್ಲ. 20ನೇ ಅಧ್ಯಾಯ ಕರೆಕ್ಟಾಗಿ ಓದಬೇಕು. ತನ್ನ ಪರಿಶುದ್ಧ ನಿವಾಸದಿಂದ. ಒಂದು ಆಮೇಲೆ ಹೇಳ್ರಿ. ಈ ಮನೆಯನ್ನು ಆಶೀರ್ವಾದ ಮಾಡಿದ ಎಲ್ಲಿಂದ? ಪರಲೋಕದ ಮನೆಯಿಂದ. ಈ ಮನೆಯನ್ನು ಆಶೀರ್ವಾದ ಮಾಡುವುದು ಎಲ್ಲಿಂದ? ಪರಲೋಕದ ಮನೆಯಿಂದ. ಆ ಪರಲೋಕದ ಮನೆ ಈ ಮನೆಯನ್ನು ನೋಡುತ್ತೆ. ಯಾವಾಗೆಲ್ಲ ಈ ಮನೆಯವ್ರು ಧ್ಯಾನ ಮಾಡ್ತಾರೋ, ಯಾವಾಗೆಲ್ಲ ನೆನೆಸ್ಕೊಳ್ತಾರೋ, ಯಾವಾಗೆಲ್ಲ ಮೊರೆ ಇಡ್ತಾರೋ, ಯಾವಾಗೆಲ್ಲ ಸ್ತುತಿಸ್ತಾರೋ, ಯಾವಾಗೆಲ್ಲ ಗಣಪಡಿಸ್ತಾರೋ, ಆಗೆಲ್ಲ ದೇವ್ರು ಸೈನ್ ಮಾಡ್ತಾನೆ ಬ್ಲೆಸ್ಸಿಂಗ್ಸ್ ಅನ್ನ. ಆಮೆನ್. ಆ ಅನುಭವದೊಂದಿಗೆ ದಾವೀದ ಹೇಳ್ತಾನೆ, ಏನಂತಾನವನು? ತನ್ನ ಪರಿಶುದ್ಧ ನಿವಾಸದಿಂದ ಯಾರಿಗೆ ಸಹಾಯ ಮಾಡಲಿ? ಯಾಬೇಚನಾಗೆ ಪ್ರಾರ್ಥನೆ ಮಾಡೋರಿಗೆ. ಯಾಬೇಚನ ಪ್ರಾರ್ಥನೆ, ನನ್ನನ್ನು ಆಶೀರ್ವಾದ ಮಾಡು. ಒಂದು ಸೇವಕರು 18 ವರ್ಷಗಳ ಕಾಲ ಯಾಬೇಚನಾಗಿ ಪ್ರಾರ್ಥನೆ ಮಾಡಿದ್ರಂತೆ, ಬಿಡಲೇ ಇಲ್ಲ ಅಂತವರು. ಮುಂಜಾನೆ ರಾತ್ರಿ ಸಮಯ ಸಿಕ್ಕದಾಗೆಲ್ಲ, ದೇವರೇ, ನನ್ನ ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರ ಮುಂದೆ ನನ್ನ ಕೊಂಬನ್ನು ನೀನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು ಮಾಡು ಅಂತ ಯೇಸುವಿನ ನಾಮದಲ್ಲಿ ಕೇಳಿ 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 18 ವರ್ಷದ ಪ್ರತಿಫಲ ಆ ದೇಶಕ್ಕೆ ಶ್ರೀಮಂತನಾಗಿ ದೇವರು ಮಾಡಿಬಿಟ್ಟಂತೆ. ಒಂದಲ್ಲೇಲು ಹೇಳು.
ಹಾಗಾದರೆ ಈ ಮನೇನ ಆಶೀರ್ವಾದ ಮಾಡೋದು, ನಮ್ಮನ್ನು ಆಶೀರ್ವಾದ ಮಾಡೋದು ಎಲ್ಲಿಂದ ಬರುತ್ತೆ ಅಂದರೆ ಪರಲೋಕದ ದೇವರು. ಮುಂದಿನ ವಚನ ಏನು ಹೇಳ್ತದೆ ಅದು? ಚಿಯೋನಿನಿಂದ ನಿಮಗೆ ಆಧಾರ ದಯಪಾಲಿಸಲಿ. ಒಂದು ಆಮೇಲೆ ಹೇಳ್ರಿ. ಆಧಾರ್ ಕಾರ್ಡ್ ದಯಪಾಲಿಸಲಿ ಅಂತ ಹೇಳ್ತಾ ಇಲ್ಲ. ಆಧಾರ್ ಕಾರ್ಡ್ ಇವ್ರು ಕೊಡ್ತಾರೆ, ಆಧಾರನೇ ದೇವ್ರು ಕೊಡ್ತಾನೆ. ಮುಂದೇನು ಹೇಳ್ತದೆ ವಚನ? ನೀನು ಸಮರ್ಪಿಸಿದ ನೈವೇದ್ಯಗಳು. ಒಂದು ಹಲ್ಲೆಲೂಯಾ. ಬ್ರದರ್ ಮಧ್ಯಾಹ್ನನೇ ಹೇಳ್ಬಿಟ್ರು, ನಮ್ಮ ಮನೆಯಲ್ಲಿ ಕಡೆಯದಾಗಿ ಪ್ರೇಯರ್ ಇರುತ್ತೆ ಪಾಸ್ಟರ್, ಎಲ್ಲ ಸಫಿಷಿಯೆಂಟಾಗಿ ಬಂದು ದೇವ್ರನ್ನ ಆರಾಧನೆ ಮಾಡಿ. ಆ ಆಸೆ ಯಾರಿಗಿದೆ? ಬರೋರ್ಗಲ್ಲ, ಮನೇಲಿ ಇರೋರಿಗಿದ್ದಾಗ ಚಿಯೋನಿನಿಂದ ನಿಮಗೇನು ಬರುತ್ತಂತೆ? ಏನು ಓದ್ರಿ ವಚನ ಅದು? ಚಿಯೋನಿನಿಂದ ನಿನಗೆ. ಇವ್ರಿಗೇನೆಲ್ಲ ಬೇಕೋ ಸ್ವಾಮಿ ವಾಗ್ದಾನ ಮಾಡ್ತಾನೆ. 2026ಕ್ಕೆ ನಿಮ್ಮ ಮನೆಗೆ ಆಧಾರ ನಾನೇ. ಈ ಮನೆಗೆ ಆಧಾರ ಬಿಸ್ನೆಸ್ ಅಲ್ಲ, ಈ ಮನೆಗೆ ಆಧಾರ ಇವ್ರ ಆಸ್ತಿ ಅಲ್ಲ, ಇವರ ಮನೆಗೆ ಆಧಾರ ಇವರ ಬಂಧು ಬಳಗ ಸ್ನೇಹಿತರಲ್ಲ, ಇವರ ಮನೆಗೆ ಆಧಾರ ಪರಲೋಕದ ದೇವರೇ. ಅದು ದಾವೀದ ಅರ್ಥಿದ್ದ, ಅದಕ್ಕೆ ಅವನು ಬರೀತಾನೆ ನನ್ನ ಲೈಫಲ್ಲಿ ಆಧಾರ ದೇವರು ಅಂತ. ಮುಂದೆ ವಚನ? ನೀನು ಸಮರ್ಪಿಸಿದ ನೈವೇದ್ಯಗಳು. ಹಲ್ಲೆಲೂಯಾ. ಹಂಗಾದ್ರೆ ಅವರು ಕೂತ್ರೆ ನಿಂತರೆ ಮಲಗಿದಾಗ ಸ್ತೋತ್ರ 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 ಸ್ತೋತ್ರ. ನಿಜವಾಗ್ಲೂ ನಾಗರಾಜ್ ಅವ್ರ ಕುಟುಂಬದವ್ರು ಹೇಳುವಾಗ ಇವರ ಬ್ಲೆಸ್ಸಿಂಗ್ ಮಲ್ಟಿಪ್ಲೈ ಆಗುತ್ತಂತೆ. ಅವರ ಬ್ಲೆಸ್ಸಿಂಗ್ ಮಲ್ಟಿಪ್ಲೈ ಅಂದರೆ ಬರೀ ಹಣ ಮಾತ್ರ ಇನ್ಕ್ರೀಸ್ ಆಗೋದಿಲ್ಲ. ಅವರ ಆರೋಗ್ಯ, ಅವರ ಸಮಾಧಾನ, ಅವರ ಸಂತೋಷ, ಅವರ ನೆಮ್ಮದಿ, ಅವರ ಸಮೃದ್ಧಿ ನೋಡೋರ ದೃಷ್ಟಿಯಲ್ಲಿ ಅವರನ್ನು ದೇವರು ಮಲ್ಟಿಪ್ಲೈ ಮಾಡಿ ಇಟ್ಟುಬಿಡ್ತಾನಂತೆ. ಅದಕ್ಕೆ ಪ್ರತಿಫಲ ಏನು? ಅದಕ್ಕೆ ಕಾರಣ ಏನು? ಅವರು ಸಲ್ಲಿಸಲ್ಪಟ್ಟ ನೈವೇದ್ಯ. ನೈವೇದ್ಯ ಅಂದ್ರೇನು? ಹಣ್ಣು ಹಂಪಲೆಲ್ಲ ಎತ್ಕೊಂಬಂದು ಹೋಗಿ ದೇವ್ರ ಮುಂದೆ ಇಡೋದಾ? ಇಲ್ರಿ. ಸ್ತೋತ್ರ ಹೇಳ್ತಿರಲ್ಲ, ಒಂದು ಸ್ತೋತ್ರ ಈಕ್ವಲ್ ಟು ಒಂದು ಕುರಿ. ಒಂದು ಸ್ತೋತ್ರ ಈಕ್ವಲ್ ಟು ಕುರಿ. ಪಾಸ್ಟರ್ ಪಾಪ ಹೇಳ್ತಾ ಇದ್ರು, ಕರ ತಟ್ರಿ, ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ದೇವ್ರನ್ನ ಘನಪಡಿಸ್ರಿ ಅಂತ. ನಾವೇನು ಮಾಡ್ತಾ ಇದ್ವಿ? ನಮ್ಮ ಕಿವಿಗೆ ನಮ್ಮ ಸೌಂಡ್ ಕೇಳಲ್ಲ. ನಾವೇ ಸ್ಟ್ರಾಂಗಾಗಿ ಸ್ತೋತ್ರ ಅಂತೀವಿ. ನೀನು ಯಾವಾಗ ಕೂಗ್ತೀಯ ದಾವಿದ ಕುಮಾರನೇ ಅಂತ, ಬಿಡುಗಡೆ ನಿನಗೆ. ದಾವಿದ ಕುಮಾರನೇ ಬಾರ್ತೊಲೋಮಾಯ ಕೂಗದ. ಬಾರ್ತೊಲೋಮಾಯ ಕೂಗಲ್ಪಟ್ಟ ನಿಮಿತ್ತವಾಗಿ ಅವನ ಲೈಫಲ್ಲಿ ಯೇಸು ಬಂದು ಬಿಡುಗಡೆ ಕೊಡ್ತಾನೆ. ಈ ರಾತ್ರಿ ನಾನು ನೀನು ಕೂಗಿದ್ರೆ ನಮ್ಮ ದೇವರು ಇಳಿದು ಬಂದು ಬಿಡುಗಡೆ ಕೊಡ್ತಾನೆ. ಈ ಮನೆಗೆ ನನಗೆ ಗೊತ್ತಿಲ್ಲ, ದೇವರು ಕೀರ್ತನೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಪ್ರವಾದನೆ ಮತ್ತು ಪ್ರಾಮಿಸ್ ಹೇಳ್ತಾನೆ. ಈ ಮನೆಯವರು ದೇವರಿಗೆ ಭಯಭಕ್ತಿಯಿಂದ ನಡೆಯುವಾಗ ಅಂಥ ಮರ ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಅವರನ್ನು ಮೇಲಕ್ಕೆ ತರ್ತಾನಂತೆ. ಒಂದು ಹಲ್ಲೆಲೂಯಾ ಹೇಳ್ರಿ, ಒಂದು ಹಲ್ಲೆಲೂಯಾ ಹೇಳ್ರಿ. ಈ ಮನೇನ ನೋಡಿ ನಾನು ಮಾತಾಡ್ತಾ ಇಲ್ಲ, ದೇವರು ನಾಗರಾಜ ಹೃದಯನದು ನೋಡಿ ಮಾತಾಡ್ತಾ ಇದ್ದಾನ್ರಿ. ಮನೇನ ನೋಡಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಹೃದಯ ನೋಡಿ ಮಾತಾಡುವಾಗ ಆ ಬ್ಲೆಸ್ಸಿಂಗ್ ನಿಮಗೆ ಬರ್ತದಂತೆ. ಈ ಮನೆಗೆ ದೇವರೇನು ವಾಗ್ದಾನ ಮಾಡ್ತಾನೆ ಅಂದರೆ, ನಿಜವಾಗ್ಲೂ ಇವರ ನೈವೇದ್ಯಗಳು ದೇವರಿಗೆ ಇಷ್ಟವಾದಲ್ಲಿ ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಆ ಮಗನ ನಿಮಿತ್ತ ಇಡೀ ಕುಟುಂಬವನ್ನ ದೇವ್ರ ಮೇಲಕ್ಕೆ ತರ್ತಾರೆ. ಅದಕ್ಕೆ ಯೇಸು ಹೇಳ್ತಾನೆ, ಒಬ್ಬ ನೀತಿವಂತನ ನಿಮಿತ್ತ ಎಲ್ಲರನ್ನ ನಾನು ಆಶೀರ್ವಾದ ಮಾಡ್ತೇನೆ, ಒಬ್ಬ ನೀತಿವಂತನ ನಿಮಿತ್ತ ನಾನೆಲ್ಲರನ್ನ ರಕ್ಷಿಸ್ತೇನೆ, ಒಬ್ಬ ನೀತಿವಂತನ ನಿಮಿತ್ತ ನನ್ನ ಕಾರ್ಯಗಳನ್ನ ನಾನು ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಮಗೆ ಸಂತೋಷ ಯಾವಾಗ ಬರುತ್ತೆ ಅಂದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಾಗ ನಮಗೆ ಸಂತೋಷ ಬರುತ್ತಂತೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದಾಗ ನಮಗೆ ಸಂತೋಷ ಬರುತ್ತಂತೆ. ದೇವರ ಮಕ್ಕಳ ಸಂತೋಷಕ್ಕೆ ಕಾರಣ ಅವರ ಶತ್ರುಗಳು ಚದುರಿ ಓಡಲ್ಪಟ್ಟಾಗ. ಈ 3 ಕಾರಣದಲ್ಲಿ ತನ್ನ ಮಕ್ಕಳಿಗೆ ದೇವರು ಸಂತೋಷ ಕೊಡ್ತಾನಂತೆ. ಮೊದಲನೇದು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಾಗ. ಜಕರ್ಯ
ಅವನು ಯೇಸು ಮುಂದೆ ಹೋಗಿ ಹೇಳ್ತಾನೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಯೇಸಪ್ಪ, ಇನ್ಮೇಲೆ ಆ ತಪ್ಪು ಮಾಡೋಕ್ಕೆ ಹೋಗೋದೇ ಇಲ್ಲ ಅಂತ ಅವನೊಪ್ಪಿ ಸಮರ್ಪಣೆ ಮಾಡಲ್ಪಟ್ಟ ನಿಮಿತ್ತ ಆವತ್ತಿನಿಂದಲೇ ಅವನ ಮನಸ್ಸಿಗೆ ಸಂತೋಷ ಬಂದ್ಬಿಡ್ತಂತೆ. ಅವನು ಸಾಧಾರಣ ವ್ಯಕ್ತಿ ಅಲ್ರಿ, ಅವನು ಬಡವ ಅಲ್ರಿ, ಅವನು 200-300 ಬಿಲ್ಡಿಂಗ್ ಓನರು. ಅವನು ಪಶ್ಚಾತ್ತಾಪ ಪಟ್ಟ, ಆಟೋಮೆಟಿಕ್ಕಾಗಿ ಸಂತೋಷ ಅವನ ಒಳಗೆ ಬಂದ್ಬಿಡ್ತು. ವಾಕ್ಯ ಹೇಳ್ತದೆ, ಯೇಸು ಯಾರ ಮನೇಲಿದ್ದಾನೋ ಆ ಮನೇಲಿ ಸಂತೋಷ ಇರ್ತದೆ. ಯೇಸು ಯಾರ ಮನೇಲಿದ್ದಾನೋ ಆ ಮನೇಲಿ ಸಮಾಧಾನ ಇರ್ತದೆ. ಯೇಸು ಯಾರ ಮನೇಲಿ ಇರ್ತಾನೋ ಆ ಮನೆಗೆ ಬಿಡುಗಡೆ. ಪ್ರಿಯ ಸಹೋದರಿ, ಒಂದು ನಮ್ಮ ಪಾಪ ಕ್ಷಮಿಸಲ್ಪಟ್ಟಾಗ ನಮಗೆ ಸಂತೋಷ ಆಗ್ತದೆ. ಎರಡನೇದು, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದಾಗ ನಮಗೆ ಸಂತೋಷ ಆಗ್ತದೆ. ಮೂರನೇದು, ಪ್ರಾರ್ಥನೆಗೆ ಉತ್ತರ ಅಂದರೆ ನೋಡ್ರಿ, ದಾನಿಯಲ್ 3 ಹೊತ್ತು ಪ್ರೇಯರ್ ಮಾಡಿಬಿಟ್ಟ, ಸಿಂಹದ ಗವಿಗೆ ಹೋದ. ರಾಜ ಅವತ್ತು ನೈಟ್ ಎಲ್ಲ ಸ್ಟಾಪ್ ಮಾಡ್ತಾನೆ. ಹಾಡು ಹೇಳಂಗಿಲ್ಲ, ಡ್ಯಾನ್ಸ್ ಆಡೋಂಗಿಲ್ಲ, ಮೀಟ್ ಮಾಡೋಂಗಿಲ್ಲ, ಯಾರು ಅವನ ಹತ್ರ ಹೋಗಂಗಿಲ್ಲ. ಅವನ ಒಳಗಡೆ ವೇದನೆ ರೀ, ಆ ನೋವ್ರಿ, ಅಯ್ಯೋ ಒಳ್ಳೆ ವ್ಯಕ್ತಿಗೆ ನಾನು ಯಾರ ಮಾತು ಕೇಳಿ ನಾನು ಶಿಕ್ಷೆ ಕೊಟ್ಬಿಟ್ನಲ್ಲ, ಸಿಂಹದ ಗವಿಲಿ ಹಾಕಿಬಿಟ್ನಲ್ಲ, ಅವನ್ನ ದೇವರು ಉಳಿಸ್ತಾರ, ಅವನ್ನ ತೆಗೆದು ಬಿಡ್ತಾರ, ಬೆಳಗ್ಗೆ ಆಗೋದ್ರಲ್ಲಿ ಸತ್ತೋಗ್ಬಿಡ್ತಾನ, ಆ ಚಿಂತೆಗೆ ಅವನ ಹೃದಯ ಒಡೆಯಲ್ಪಟ್ಟು ಊಟ ಮಾಡಿರುವಂತೆ ರಾಜ. ಅವನು ಬೆಳಗ್ಗೆ ಯಾವಾಗ ಆಗುತ್ತಪ್ಪ? ಒಂದು ದಾನಿಯಲ್ ಸತ್ತಿರಬೇಕು, ಇಲ್ಲ ದಾನಿಯಲ್ ಉಳಿದಿರಬೇಕು. ಈ 2 ನಿರೀಕ್ಷೆಯಲ್ಲಿ ಅವನ ಗುಹೆ ಹತ್ರ ಹೋಗಿ ಅದ್ರ ಮುಂದೆ ನಿಂತ್ಕೊಂಡು ಒಬ್ಬ ರಾಜ ಆ ದಾನಿಯಲ್ ಸಿಂಹದ ಬಾಯಿಂದ, ಇಕ್ಕಟ್ಟಾದ ಪರಿಸ್ಥಿತಿಯಿಂದ, ನೋವಿನಿಂದ, ಸಮಸ್ಯೆಯಿಂದ, ಪ್ರಾಣಾಪಾಯದಿಂದ ನಿನ್ನ ದೇವರು ನಿನ್ನನ್ನು ಬಿಡಿಸೋದಕ್ಕೆ ಶಕ್ತನಾದನ. ಅವನು ನೋಡಿ ತುಂಬ ಕಾನ್ಫಿಡೆನ್ಸಲ್ಲಿ ಕೇಳ್ತಾನು, ಡೌಟಲ್ಲಿ ಕೇಳಲ್ಲ. ಆ ಕಾನ್ಫಿಡೆನ್ಸ್ ಬರೋಕ್ಕೆ ಕಾರಣ ದಾನಿಯಲ್ ದೇವ್ರ ಮೇಲೆ ಮೊದಲೇ ನಂಬಿಕೆ ಬಂದ್ಬಿಟ್ಟಿತ್ತು ಇವನಿಗೆ. ಆ ಬಂದ ನಿಮಿತ್ತವಾಗಿ ಅವನು ಕೂಗಿ ಓಡೋಗಿಲ್ರಿ, ಅವನು ಕೂಗಿ ಅಲ್ಲಿ ಕಾಯ್ತಾ ಇದ್ದಾನೆ. ಯಾಬೇಚ್ ಪ್ರಾರ್ಥನೆ ಮಾಡಿ ಹಗಲು ರಾತ್ರಿ ಕಾಯ್ತಾ ಇದ್ದಾನೆ. ದಾನಿಯಲ್ ಹಗಲು ರಾತ್ರಿ ಕಾಯ್ತಾ ಇದ್ದಾನೆ. ಕಾಯೋರಿಗೆ ಉತ್ತರ. ನಿಮ್ಮ ನೈವೇದ್ಯ ಸಲ್ಲಿಸಿದ ಮೇಲೆ ದೇವ್ರ ಹತ್ರ ಕಾಯಬೇಕಂತೆ. ಆ ರಾಜ ಹೋಗಿ ಕಾಯ್ತಾ ಇದ್ದಾನೆ. ಒಳಗಿಂದ ಒಂದು ಶಬ್ದ ಬರುತ್ತೆ, ರಾಜ ಚಿರಂಜೀವಿಯಾಗಿರಪ್ಪ, ಸಿಂಹದ ಬಾಯಿಂದ ದೇವರು ನನ್ನನ್ನು ಬಿಡಿಸೋದಕ್ಕೆ ಶಕ್ತನಾದ. ಪ್ರಿಯ ಸಹೋದರಿಯೇ, ಇವತ್ತು ಬೆಳಗ್ಗೆ ಒಂದು ಕೂಟ ಇತ್ತು. ನಾನು ಹೋಗೋಕ್ಕೆ ಮುಂಚೆ ದೇವರಿಗೆ ಕೇಳಿದೆ, ಸ್ವಾಮಿ ಜನ ಭಯ ಪಡಬೇಕು, ನೀನು ಯಾರಂತ ಭಯ ಪಡಬೇಕು. ದೆವ್ವ ಆಗಿರಲಿ, ದುರಾತ್ಮ ಆಗಿರಲಿ, ಬಲಹೀನತೆಗಳಾಗಲಿ, ಅದು ನಿನ್ನ ನಾಮ ಬರುವಾಗಲೇ ಬಿದ್ದೋಗಬೇಕಂತ. ಇವತ್ತು ಆ ವಿಡಿಯೋನ ನೋಡಬೇಕು. ಸುಮಾರು ಜನ ಮಕ್ಕಳೇ ಉಲ್ಟಾ ಪಲ್ಟಾ ಅವ್ರು ಹೆಂಗೆ ಬಿದ್ದು ಒದ್ದಾಡಿದ್ರು ನನಗೆ ಗೊತ್ತಿಲ್ಲ. ತುಂಬ ಜನ ಬಿದ್ದು ಒದ್ದಾಡುವಾಗ ದೇವರು ಒಂದು ಮಾತು ಹೇಳಿದ್ರು, ಈ ಜನಗಳಿಗೆ ಬಿಡುಗಡೆ ಕೊಟ್ಟಿದ್ದೀನಿ ಅಂತ, ಈ ಜನಗಳಿಗೆ ಬಿಡುಗಡೆ ಕೊಟ್ಟಿದ್ದೀನಿ ಅಂತ. ನೋಡ್ರಿ, ಜನನೇ ಬರಲ್ಲ ಅಂದ್ಕೊಂಡಿದ್ದು ಹತ್ತಿರ ಒಂದು 120 ಜನ ಮೇಲೆ ಬಂದಿದ್ದರು. ದೇವರಾತ್ಮನ ಕಾರ್ಯ ಪ್ರಬಲವಾಗಿ ಚಲಿಸ್ತು. ಆ ಅನ್ಯ ಜನ ದೇವರಿಂದ ಬಿಡುಗಡೆ ಹೊಂದ್ಕೊಂಡ್ರು. ಓದಕ್ಕೆ ಬರೋಕ್ಕೆ ಬರಲ್ಲ ಆ ಜನಗಳು ಬಿಡುಗಡೆ ಹೊಂದ್ಕೊಂಡ್ರು. ಕಣ್ಣೀರಾಕಿ ಅವ್ರು ಹೇಳ್ತಾರೆ, ಕಟ್ಟಲ್ಪಟ್ಟಂಥ ಒಂದು ಜೀವಿತ ಇವತ್ತು ಬಿಡುಗಡೆ ಆಯಿತು ಅಂತ. ಅದಕ್ಕೆ ಕಾರಣ ಏನ್ರಿ? ಅದಕ್ಕೆ ಕಾರಣ ನಾನು ನೀನು ನಂಬಿರುವಂಥ ಏಸಪ್ಪ ಎಲ್ಲಿ ಬರ್ತಾನೋ ಅಲ್ಲಿ ಬಿಡುಗಡೆ. ಈ ರಾತ್ರಿ ಈ ಮನೆಯನ್ನು ದೇವರು ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದ ಮರದಾಗಿರ್ತೀನಿ ಅಂತ ಆಸೆ ಪಡ್ತಾನೆ. ಹಾಗಾದ್ರೆ ಆ ಮರ ಅದು ಯಾವಾಗಲೂ ಹಚ್ಚ ಹಸಿರಾಗಿರ್ತದೆ. ಕಾರಣ ಏನಂದರೆ ಅದು ನೀರು ಹರಿಯ ಜಾಗದಲ್ಲಿ ಇದೆ. ಈ ಮನೆ ಯಾವಾಗಲೂ ಆಶೀರ್ವಾದವಾಗಿರಬೇಕು ಅಂದರೆ ಆ ಜೀವ ಜಲ ಹರಿಯುವಂಥ ಯೇಸುನ ಇವರು ನೈವೇದ್ಯಗಳ ಮೂಲಕ ಘನಪಡಿಸ್ತಾನೆ ಇರಬೇಕು. ನೈವೇದ್ಯ ಅಂದರೆ ಸ್ತೋತ್ರ ಬಲಿಗಳ ಮೂಲಕ, ಪ್ರಾರ್ಥನೆಗಳ ಮೂಲಕ ದೇವರನ್ನ ಘನಪಡಿಸುವಂಥ ಮನುಷ್ಯ ಅವನು ಧನ್ಯನು ಅಂತ ಬರೆಯಲ್ಪಟ್ಟಿದೆ. ಆದ ಕಾರಣ ದೇವರು ನಮಗೆ ಸಂತೋಷ ಯಾವಾಗ ಕೊಡ್ತಾನೆ? ನಮ್ಮ ಪಾಪ ಪರಿಹಾರ ಆದಾಗ, ಎರಡನೇದಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದಾಗ. ದಾನಿಯಲ್ ಪ್ರಾರ್ಥನೆ ಮಾಡೋದು ವೇಸ್ಟ್ ಆಗಲಿಲ್ಲ ರೀ, ಯೇಸು ಪ್ರಾರ್ಥನೆ ಮಾಡೋದು ವೇಸ್ಟ್ ಆಗಲಿಲ್ಲ ರೀ, ಭಕ್ತರು ಪ್ರಾರ್ಥನೆ ಮಾಡೋದು ವೇಸ್ಟ್ ಆಗಲಿಲ್ಲ ರೀ. ಓ ದೇಶವನ್ನು ಅಲ್ಲೋಲ ಕೊಲೋಲ ಮಾಡೋರು ಬಂದುಬಿಟ್ರು ಅಂತ ಯೇಸು
ಕ್ರಿಸ್ತನ ಶಿಷ್ಯರನ್ನು ನೋಡಿ ಜನಗಳು ಎದುರಿದ್ರಲ್ಲ, ಇವತ್ತು ನಿನ್ನ ಪ್ರಾರ್ಥನೆಗೆ ದೆವ್ವಗಳು ಎದುರ್ತಾ ಇದೆಯಾ? ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ? ನಿನ್ನ ಪ್ರಾರ್ಥನೆಯಲ್ಲಿ ಜಯ ಸಿಗ್ತಾ ಇದೆಯಾ? ಆ ಪ್ರಾರ್ಥನೆಯಲ್ಲಿ ಬರುವಂಥ ಬಲದ ನಿಮಿತ್ತ ನಿನ್ನ ಹೃದಯ ಹರ್ಷಧ್ವನಿಯಿಂದ ಕರ್ತನನ್ನು ಘನಪಡಿಸಬೇಕಂತೆ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಶತ್ರುಗಳು ಚದರಿ ಓಡ್ತಾರಂತೆ. ಇಸ್ರಾಯೇಲ್ರು ಸಂತೋಷ ಯಾವಾಗ ಪಡ್ತಾ ಇದ್ರು ಗೊತ್ತಾ? ಆ ಮಂಜೂಷ ಮುಂದೆ ಹೋಗ್ತಾ ಇದ್ದಾಗ ವೈರಿಗಳು ನಿಲ್ತಾ ಇರಲಿಲ್ಲಂತೆ, ಎದ್ದು ಬಿದ್ದು ಓಡ್ತಾ ಇದ್ರಂತೆ. ಇಸ್ರಾಯೇಲ್ರನ್ನು ನೋಡಿ ಅವ್ರು ಭಯಪಡಲಿಲ್ಲ, ಆ ಮಂಜೂಷನ ನೋಡಿ ಭಯಪಟ್ಟರು. ಇವತ್ತು ಆ ಮಂಜೂಷ ಇವತ್ತು ನಿನ್ನ ನನ್ನ ಒಳಗೆ ಇದೆ. ಆ ಮಂಜೂಷ ಯೇಸು ಕ್ರಿಸ್ತನು, ಆ ಮಂಜೂಷ ಪರಿಶುದ್ಧಾತ್ಮನು, ಆ ಮಂಜೂಷ ದೇವರ ಆಲಯ ಅಂತ ನನ್ನ ಒಳಗೆ ಬಂದು ಕೂತ್ಕೊಂಡಿದೆ. ಅದನ್ನು ನೋಡುವಂಥ ದೆವ್ವಗಳು, ದುರಾತ್ಮಗಳು, ಬಲಹೀನತೆಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಈ ರಾತ್ರಿ ಈ ಮನೆಯನ್ನು ಈ ಹೊಸ ವರ್ಷದಲ್ಲಿ ದೇವರು ಕಳೆದ ವರ್ಷಕ್ಕಿಂತ 2026ರಲ್ಲಿ ಮಲ್ಟಿಪ್ಲೈ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಇವ್ರನ್ನ ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಇದು ಒಂದು ಪ್ರವಾದನೆಯಾಗಿ ಮನೆಗೆ ದೇವರ ಆಶೀರ್ವಾದ ಮಾಡ್ತಾ ಇದ್ದಾನೆ. ಬರೀ ನಾಗರಾಜ್ ಅವ್ರಿಗೆ ಮಾತ್ರ ಅಲ್ಲ, ಅವ್ರ ಹೆಂಡತಿ ಮಕ್ಕಳನ್ನು ವಿಶೇಷವಾಗಿ ದೇವರು ನಡೆಸಲಿಕ್ಕಿದ್ದಾನೆ. ಅವರ ನಂಬಿಕೆಯ ನೈವೇದ್ಯ ಪ್ರಾರ್ಥನೆ ಅವರಿಗೆ ಸೋಲು ತರೋದಿಲ್ಲ ಬ್ರದರ್. ನಿಮ್ಮ ನಂಬಿಕೆಯ ಪ್ರಾರ್ಥನೆ ನಿಮಗೆ ಜಯ ತರ್ತದೆ. ನಿಮ್ಮ ಹಿಂದುಗಡೆ 1000 ಜನ ಇರಲಿ, 10,000 ಜನ ಇರಲಿ, ನಿಮ್ಗೆ ಯಾವ ಕೇಡು ಆಗಲ್ಲ ಅಂತ ದೇವರು ಹೇಳಿದ್ದಾನೆ. ಆಮೆನ್. ದೇವರು ತಾನೇ ವಾಕ್ಯದ ಮೂಲಕ ಅವ್ರನ್ನ ಆಶೀರ್ವಾದ ಮಾಡಲಿ. ನಾವು ಒಂದು ನಿಮಿಷ ನಮ್ಮ ಕಣ್ಣುಗಳು ಮುಚ್ಚಿ, ದೇವರೇ ನಿನ್ನ ಆತುಕೊಂಡ ಮನುಷ್ಯನು ಧನ್ಯನು. ಯಾಬೇಚ್ ಪ್ರಾರ್ಥನೆ ಮಾಡಿ ಜಯ ಹೊಂದಿದ್ದಾನೆ. ಅವನ ಕಣ್ಣೀರನ್ನ ದೇವರು ಒರೆಸ್ಬಿಟ್ಟ, ಅವನ ಪ್ರಾರ್ಥನೆ ದೇವರು ಕೇಳಿಬಿಟ್ಟ. ಸತ್ಯವೇದ ಹೇಳ್ತದೆ, ಅವನ ಹಗಲು ರಾತ್ರಿ ಮೊರೆ ಇಟ್ಟ ನಿಮಿತ್ತ ದೇವರ ಪ್ರಾರ್ಥನೆಗೆ ಅವರ ಬಂಧು ಬಳಗ, ಸ್ನೇಹಿತರು, ಅಣ್ಣ ತಮ್ಮನ್ನ ಎಲ್ಲರಿಗಿಂತ ಅವನ ಕೊಂಬನ್ನು ಮೇಲಕ್ಕೆ ತಂದು ದೇವರಿಟ್ಟಿದ್ದಾನೆ. ಇವತ್ತು ಅದೇ ರೀತಿಯಾಗಿ ಇವರು ಬಂಧು ಬಳಗ, ಸ್ನೇಹಿತರ ಮುಂದೆ, ಆ ಹೊರಗಿನವರ ಮುಂದೆ ಈ ಮನೆಯ ಕೊಂಬನ್ನು ದೇವರ ಮೇಲಕ್ಕೆ ತರ್ತಾನೆ. ಕೆಳಗೆ ಹಾಕಲ್ಲ ಅಂತ ದೇವರು ಹೇಳಿದ್ದಾನೆ. ದೇವರು ವಾಗ್ದಾನ ಮಾಡಾಯಿತು, ಯಾಕೋಬನ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ. ಅದನ್ನು ನೀವು ಅಕ್ಸೆಪ್ಟ್ ಮಾಡುವಾಗ ನೀವು ದಿನ ದಿನ ಉದ್ಧಾರ ಆಗ್ತೀರಾ. ನಿಮ್ಮ ಉದ್ಧಾರ ಕಡಿಮೆ ಆಗಲ್ಲ, ಆತ್ಮಿಕ ಜೀವನ ಕಡಿಮೆ ಆಗಲ್ಲ. ನೋಡೋರ್ ಕಣ್ಣಿಗೆ ನೀವು ಬೇರೆ ರೀತಿ ಕಾಣಬಹುದು, ದೇವರ ದೃಷ್ಟಿಯಲ್ಲಿ ಕಾಣುವಂತ ಕಾರ್ಯನೇ ಬೇರೆ. ಮನುಷ್ಯನ ಮುಖ ನೋಡ್ತಾನೆ, ನನ್ನ ದೇವ್ರ ಹೃದಯ ನೋಡ್ತಾನೆ. ಮನುಷ್ಯ ಮುಖ ನೋಡಿ ಮಾತಾಡ್ತಾನೆ, ನನ್ನ ದೇವ್ರ ಹೃದಯ ನೋಡಿ ಮಾತನಾಡ್ತಾನೆ. ಭಯ ಪಡಬೇಡಿ ಬ್ರದರ್, ಭಯ ಪಡಬೇಡ್ರಿ. ನಿಮ್ಮ ಬಿಸ್ನೆಸ್ ಹೆಂಗಿದೆ ನನಗೆ ಗೊತ್ತಿಲ್ಲ, ನಿಮ್ಮ ಪರಿಸ್ಥಿತಿ ಹೆಂಗಿದೆ ನನಗೆ ಗೊತ್ತಿಲ್ಲ, ಆದರೆ ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದ ಮರದ ಹಾಗೆ ದೇವರು ನಿಮ್ಮ ಕುಟುಂಬವನ್ನು ಬೆಳೆಸಲಿಕ್ಕಿದ್ದಾನೆ. ಯಾಕೋಬನ ದೇವರು ನಿಮ್ಮ ದೇವರಾಗಿದ್ದಾನೆ. ಯಾಕೋಬನನ್ನು ಉದ್ಧಾರ ಮಾಡಿದ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ನಿಮ್ಮ ನೈವೇದ್ಯಗಳು ದೇವರ ಸನ್ನಿಧಾನದಲ್ಲಿ ಮುಟ್ಟಲ್ಪಟ್ಟಿದೆ. ನಿಮ್ಮೆಲ್ಲ ವಿಜ್ಞಾಪನೆಗಳಿಗೆ ದೊಡ್ಡ ಜಯ ದೇವರು ತಂದಿದ್ದಾನೆ. ಥ್ಯಾಂಕ್ ಯು ಲೋ. ಒಂದು ನಿಮಿಷ ಕಡೆಯದಾಗಿ ದೇವರೇ, ಯಾಬೇಚನ ಪ್ರಾರ್ಥನೆ ಕೇಳಿದ ದೇವರೇ, ಯಾಕೋಬನ ಪ್ರಾರ್ಥನೆ ಕೇಳಿದ ದೇವರೇ, ಹೌದು ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದ ಮರದಾಗಿ ಮನೆಯನ್ನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ ದೇವರೇ, ಇವತ್ತು ಯಾರೆಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೋ ಅವರ ಜೀವಿತಗಳಲ್ಲಿ ಕಾರ್ಯ ಆರಂಭ ಆಗಲಿ ಸ್ವಾಮಿ. ದೇವರೇ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇನೆ. ಒಂದು ನಿಮಿಷ ನಮ್ಮ ಬಲಗೈನ ಮೇಲೆ ಕತ್ತಿ ಒಂದೇ ನಿಮಿಷ ಅನ್ಯ ಭಾಷೆಯಲ್ಲಿ ನಾವು ಮಾತನಾಡೋಣ ಬಾ. ಈ ಮನೆಯವರು ನಮ್ಮನ್ನು ಪ್ರೀತಿಯಿಂದ ಕರೆದಿದ್ದಾರೆ, ಈ ಮನೆಯವರು ನಮ್ಮನ್ನು ಪ್ರೀತಿಯಿಂದ ಕರೆದಿದ್ದಾರೆ. ಈ ಮನೆಯಲ್ಲಿ ನಾವು ಕಾಲಿಟ್ಟಿದ್ದೇವೆ. ಈ ಮನೆ ಆಶೀರ್ವಾದ ಆಗಲಿ, ಈ ಮನೆ ಇನ್ನೇಟ್ ಆಶೀರ್ವಾದ ಆಗಲಿ, ಇವರ ಬಿಸ್ನೆಸ್ ಆಶೀರ್ವಾದ ಆಗಲಿ, ಇವರ ಪ್ರಯತ್ನ ಆಶೀರ್ವಾದ ಆಗಲಿ, ಇವರ ಪ್ರಾರ್ಥನೆಗೆ ಜಯ ಸಿಗಲಿ. ಈ ಮನೆ ದಾವೀದನು ಯಾವ ರೀತಿ ಒಂದು ಮನೆ ಪ್ರಾರ್ಥನೆಗಾಗಿ ನೇಮಕ ಮಾಡಿದ್ನೋ, ಇವ್ರ ಮನೆಯವರೊಂದು ರೂಮನ್ನು ಪ್ರಾರ್ಥನೆಗಾಗಿ ನೇಮಕ ಮಾಡಲಿ. ಅಲ್ಲಿ ದೇವರ ಶಕ್ತಿ ಇಳಿದು ಬರಲಿ, ದೇವರ ಕಾರ್ಯ ನಡೀಲಿ. ಅದೊಂದು ಬೆತಸ್ತ ಕೊಳ, ಬೇತೇಲ್, ಗಿಲ್ಗಾಲ್, ಆ ಗುಡಾರದ ಒಳಗೆ ಹೋಗುವಾಗ ಇವರಿಗೆ ಜಯ ಸಿಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನೇ, ಇವರೆಲ್ಲ ನೈವೇದ್ಯಗಳು ನಿನ್ನ ನಾಮದಲ್ಲಿ ಜಯವನ್ನು ಕಾಣಲಿಸು. ನಿಮ್ಮ ಸೇವಕರಾದ ನಾವು ಇಲ್ಲಿ ತಲೆಬಾಗಲಿನ ಪ್ರತಿಯೊಬ್ಬರನ್ನ, ವಿಶೇಷವಾಗಿ ನಾಗರಾಜ್ ಬ್ರದರ್ನ, ಅವ್ರ ಹೆಂಡತಿ ಮಕ್ಕಳನ್ನ, ತಂದೆ, ಮಗ, ಪರಿಶುದ್ಧಾತ್ಮ, ತ್ರಿಯೇಕ ದೇವರ ಹೆಸರಿನಲ್ಲಿ ನಾನು ಆಶೀರ್ವದಿಸ್ತೇನೆ. ಇವರು ಆಶೀರ್ವದಿಸಲ್ಪಡಿ, ನಿನ್ನ ನಾಮ ಮಹಿಮೆ ಹೊಂದಲೆಪ್ಪ, ನಿನ್ನ ಚಿತ್ತ ನೆರವೇರಲಿ. ಇಲ್ಲಿಯವರು ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಇಲ್ಲಿ ಯಾರೆಲ್ಲ ಕೂಡಿ ಬಂದಿದ್ದೇವೋ ನಮ್ಮೆಲ್ಲರನ್ನ ಆಶೀರ್ವಾದ. ಈ ರಾತ್ರಿ ನಾವು ಹಿಂದಿರುಗಿ ಮನೆಗೆ ಹೋಗುವಾಗ ಆ ಡಿವೈನ್ ಗ್ರೇಸ್, ಡಿವೈನ್ ಪಾವರ್, ಡಿವೈನ್ ಅನಾಯಿಂಟಿಂಗ್, ಡಿವೈನ್ ಪೀಸ್ ಆಫ್ ಮೈಂಡ್ ಒಬ್ಬೊಬ್ಬರಿಗೂ ಕೊಡಿಸುವ. ಇಲ್ಲಿ ಯಾರಿಗೆ ಅಂತ ಗೊತ್ತಿಲ್ಲ, ಒಂದು ಸ್ಪೈನಲ್ ಕಾರ್ಡ್ ನೋವಿದೆ ನಿಮಗೆ. ಆ ನೋವನ್ನ ತುಂಬ ದಿನದಿಂದ ಅನುಭವಿಸ್ತಾ ಇದ್ದೀರಿ, ನೀವು ಹೇಳ್ತಾ ಇಲ್ಲ.
ಆದರೆ ದೇವರು ಈ ರಾತ್ರಿ ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ಈ ರಾತ್ರಿ ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಇನ್ನೊಬ್ಬರಿಗೆ ನರ ಎಳೆಯುತ್ತೆ. ನಿಮಗೆ ಬೆಳಗ್ಗೆ ಸಮಯದಲ್ಲಿ ಮಲಗಿ ಎದ್ದೋಳುವಾಗ ಆ ನರ ಎಳೆಯೋದು ಜೀವನೇ ಹೋದಂಗೆ ಆಗುತ್ತೆ. ಅಂಥವರಿಗೆ ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ. ಅಂಥವರಿಗೆ ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ, ಸ್ವಸ್ಥತೆ ಆರಂಭ ಆಗಲಿ. ಈ ಮನೆಯಪ್ಪ ಒಂದು ಬೇತೇಲ್, ಒಂದು ಬೆತಸ್ತ ಕೊಳವಾಗಲಿ ದೇವರೇ. ಇಲ್ಲಿ ಯಾರೆಲ್ಲ ಬಂದು ಹೋಗ್ತಾರೋ ನಿನ್ನ ನಾಮ ಮಹಿಮೆಗಾಗಿ ಅವರು ಆಶೀರ್ವದಿಸಲ್ಪಡಲಿ. ಈ ಮನೆಯ ಒಂದು ಅಭಿಷೇಕ ಆ ಮಕ್ಕಳ ಮೇಲೆ ಬರುವಾಗ ಅವರು ಮಾರ್ಪಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ದೇವರೇ, ಈ ಮನೆ ನೀನು ಹೇಳಿಬಿಟ್ಟಿದ್ದಿ ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆಯುವಂಥ ಮರವಾಗಿರ್ತದೆ ಅಂತ. ಈ ವರ್ಷ ಮಾತ್ರ ಅಲ್ಲ, ಇವರು ಜೀವಂತವಾಗಿರುವ ದಿನದ ತನಕ ಇವ್ರ ಸಂತತಿ ಅದೇ ಕಂಟಿನ್ಯೂ ಆಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಹಾಗೆ ನೀನು ಮಾಡುವುದಕ್ಕಾಗಿ ನಿನಗೆ ಮಹಿಮೆ. ಆ ಮಗನ ಮುಖದಲ್ಲಿ ನಗು ಇರಲಿ, ಆ ಮಗನ ಮುಖದಲ್ಲಿ ಸಮಾಧಾನ ಇರಲಿ, ಆ ಮಗನ ಮುಖದಲ್ಲಿ ಜಯ ಇರಲಿ, ಆ ಮಗನ ಮುಖದಲ್ಲಿ ಯಥಾರ್ಥ ಇರಲಿ. ಬ್ರದರ್, ಕಡೆ ಒಂದು ಮಾತೇನೆಂದರೆ, ನಿಮ್ಮ ಯಥಾರ್ಥತೆಯೇ ಇಲ್ಲಿವರೆಗೂ ನಿಮ್ಮನ್ನು ಕಾಪಾಡ್ಕೊಂಡು ಬಂದಿದೆ. ನಿಮ್ಮ ಯಥಾರ್ಥತೆಯೇ ನಿಮ್ಮನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ. ನಿಮ್ಮ ಯಥಾರ್ಥತೆಯೇ ದೇವರಿಗೆ ಇಷ್ಟವಾಗಿದೆ. ಇಲ್ಲಾಂದರೆ ನೀವು ಯಾವಾಗಲೂ ಬಿದ್ದೋಗ್ಬೇಕಾಗಿತ್ತು, ಯಾವಾಗಲೂ ದಾರಿ ತಪ್ಪೋಗ್ಬೇಕಾಗಿತ್ತು, ಯಾವಾಗಲೂ ನೀವು ಹಾಳಾಗಬೇಕಾಗಿತ್ತು. ಆದರೆ ಬೈ ಗಾಡ್ ಗ್ರೇಸ್ ನಿಮ್ಮ ಮೇಲೆ ಇರೋದ್ರಿಂದ ಅನೇಕರಿಗೆ ಆಧಾರವಾಗಿ ದೇವರು ಇಟ್ಟಿದ್ದ. ದೇವರೇ, ಮತ್ತೊಂದು ಬಾರಿ ಎಲ್ಲರನ್ನ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವಾದ ಮಾಡ್ತೇನೆ. ಈ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರನ್ನ ಆಶೀರ್ವದಿಸಿ. ಮಹಿಮೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ಜೀವಗಳ ತಂದೆ. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ ವಿಶೇಷವಾಗಿ ರಾತ್ರಿ ಕೂಟದಲ್ಲಿ ಭಾಗವಹಿಸಲ್ಪಟ್ಟ ನಮ್ಮೆಲ್ಲರ ಜೊತೆ ಹಾಗೂ ಹೊಸ ವರ್ಷ ನಡೆಯುವಂಥ ಈ ಮನೆಗೆ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗೂ ಆಶೀರ್ವಾದ ಉಂಟಾಗಲಿ. ಆಮೇನ್, ಆಮೇನ್, ಆಮೇನ್. ಎಲ್ಲ